ಇಷ್ಟು ಜನ ಇದ್ದೆವು ಗಲ್ಲಿ ಹುಡುಗರು ಪಟ್ಟಿ ಉಸ್ಲಿ ಮಾಡಕ್ಕೆ ನಾಗಲಿಂಗೇಶ್ವರ ಕಾಂಡಿಂದು ಏರಿಯಾ ಪಟ್ಟಿ ಉಸ್ಲಿ ಮಾಡತ್ತೇವು. ಇನ್ನು ಹುಡುಗರು ಬಂದಿಲ್ಲ, ಬೆಳಗ್ಗೆ ಇಲ್ಲ ಸಾಯಂಕಾಲವರೆಗೂ ಬರೋದು ಎಲ್ಲರೂ ಹುಡುಗರು. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಶೇಷ ಅಂದರೆ ನಮ್ಮೂರಲ್ಲಿ ಅಂದರೆ ನಮ್ಮ ಏರಿಯಾದಲ್ಲಿ ಕಾಂಡಿದೆ. ಅಂದ್ರೆ ನಿಮ್ಮ ಸೈಡ್ ಏನಂತೀರೋ ಏನೋ ನನಗೆ ಗೊತ್ತಿಲ್ಲ. ಈ ಥರ ಅವತಾರ ನೋಡಿದರೆ ನೀವು ಶಾಕ್ ಆಗ್ತೀರ. ಹೀಗೆ ನೋಡಿ, ನಾನು ಈ ಥರ ಇದ್ದೀನಿ, ಓಕೆನಾ? ಬಟ್ ನಮ್ಮ ಥರ ಸ್ವಲ್ಪ ಡಿಫ್ರೆಂಟ್ ಇರ್ಬೇಕಂತ ನಾನು ಈ ಥರ ಡ್ರೆಸ್ ಇಟ್ಟಿದ್ದೀನಿ. ನೀನು ಕೆಲವೊಂದು ಮಂದಿ ಕೇಳಬೇಡ, ಏನು ಬನ್ನಿನ ಹಾಕೊಂಡು ವಿಡಿಯೋ ಮಾಡ್ತಿದ್ದೆ ಅಂತ. ಯಾವುದಪ್ಪ ನಾನು ಬನ್ನಿನ ಹಾಕಿ ವಿಡಿಯೋ ಮಾಡತ್ತೀನಿ ಅಂತ ಕೆಲವೊಂದೊಂದು ತಿಳ್ಕೊಬೋದು. ಅದು ಓಕೆಪ್ಪ, ನಾನು ಮಾಡ್ತೀನಿ. ನಮ್ಮ ಪೂಜಾರಿ, ನಮ್ಮ ಸ್ಪೆಷಲ್ ನಮ್ಮ ಗುಡಿದ ಅಂದರೆ ನಮ್ಮ ಕಾಕಾ ಪೂಜಾರಿಗ, ನಮ್ಮ ಕಾಕಾ ಬಿ ಪೂಜಾರಿ, ಇವರೇ ಪೂಜಾರಿ ಸ್ಪೆಷಲ್ ಅಲ್ಲಿ ನಮ್ಮ ಟೆಂಪಲ್ಗೆ. ನಮ್ಮ ಕಾಕಾ ಬಿ ಈ ಥರನೇ ಬರ್ತಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು ಬಿ, ನಮ್ಮ ಕಾಕಾ ಬಿ ಬರ್ತಾರೆ ಸ್ವಲ್ಪ ದಿವಸ. ಕೆಲವೊಂದು ನಿಮಿಷ ನಮ್ಮ ಕಾಕವ್ರು ಬಿ ಬರ್ತಾರೆ ಅಲ್ಲಿಗೆ, ನಾವು ಬಿ ಹೋಗ್ತಾ ಇದ್ದೀವಿ. ಕಾಕಾ ಬರ್ರಿ ಆರಾಮ್ಸ ಎಲ್ರು ಬರ್ರಿ, ಊಟ ಮಾಡಕ್ ಬರ್ರಿ. ಇನ್ನೊಂದು 10 ನಿಮಿಷ 15 ನಿಮಿಷ ಬರ್ರಿ, ಎಲ್ರು ಬರ್ರಿ. ಏನಪ್ಪ ಅಂದರೆ 4 ವರ್ಷ ಆಯಿತು ನಾನು ಇದು ಕಂಪ್ಲೀಟ್ ಮಾಡತ್ತು. ಭಾಳ ದಿವಸ ಆಯಿತು. ಹುಡುಗರೆಲ್ಲ ಮಾಡಮಂದ್ರು ನಾನು ಮಾಡಿದ್ದು. ಅತ್ತಿ ಊಟ ಟೈಮ್ ಆಗ್ಯದ, ಬರ್ರಿ ಅತ್ತಿ. ನಿಮ್ಮ ಸಲಕ್ಕೆ ವೇಟಿಂಗ್ ಅದ ಅತ್ತಿ, ನೀವು ಬಂದ್ರೆ ನಾವು ಊಟ ಕೊಡ್ತೇವೆ. ಅಲ್ಲಿ ಪ್ರಸಾದ ಕೊಡ್ತೇವೆ, ದೇವ್ರಿಗೆ ಪ್ರಸಾದ ಕೊಡ್ದು ಮೈಕಿನಾಗ ಸ್ವಲ್ಪ ಅಲೌನ್ಸ್ಮೆಂಟ್ ಮಾಡ್ತೀನಿ, ಬಂದ್ಬಿಡ್ರಿ ಹೊಸ ಮಂದಿ. ಆರಾಮ್ಸೆ ಬರ್ರಿ, ಊಟ ಗೀಟ ಮಾಡ್ರಿ. ಎಲ್ಲರೂ ಫ್ಯಾಮಿಲಿ ಕರ್ಕೊಂಬರ್ರಿ, ಊಟ ಗೀಟ ಮಾಡಿ ಹೋಗ್ರಿ ಆರಾಮ್ಸೆ. ನೋಡಿ ಫ್ರೆಂಡ್ಸ್, ಹಿಂಗೆ ಜೀವ ತಿಂತಾರೆ. ನಮಗೆ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಿಲ್ಲ. ಭಾಳ ವಿಷಯ ಇದೆ ಇಲ್ಲಿ ನಮ್ಮ ಏರಿಯಾದು. ಗುಡಿಗೆ ನಾನು ಕಾಣ್ಬಾರ್ದು ಅಂದ್ರೆ ನಮ್ಮ ಸೈಡ್ ಕಾಂಡಿ ಅಂತೇವು, ಬಟ್ ನಿಮ್ಮ ಸೈಡ್ ಏನು ತಿಳ್ಕೊತೀರಿ ಅನ್ನೋ ನನಗೆ ಗೊತ್ತಿಲ್ಲ. ಭಾಳ ವಿಷಯ ಅದ, ನಾನು ಇನ್ನೇ ಹೇಳ್ತೀನಿ, ನೀವು ಕೇಳಿ. ನಿಮ್ಮ ಏರಿಯಾದಾಗ ಹಿಂಗೆ ಯಾವ್ದಂತ ತಿಳ್ಕೊಂಡ್ರಿ, ಬಟ್ ಸೌಂಡ್ ಇದೆ, ನಾನು ಕಟ್ ಮಾಡ್ತೀನಿ, ಮತ್ತೆ ಬರ್ತೀನಿ. ಬಾಯ್. ಮಾಡಿದ್ದಾರೆ ಇಷ್ಟು ಡಿಸೈನ್ ಹಾಕಿದ್ದು ಇವ್ರು 3 ಜನನೇ. ಇವ್ರು ಟಪರಿಗಳು ಎಲ್ಲ ನಮ್ಮ ಏರಿಯಾಗಳು ಟಪರಿಗಳು ಇವೆಲ್ಲ ಸ್ಪೆಷಲ್. ಇವನು ಇವ್ರು ಟಪರಿ, ಇವನು ಹೌದು ಹೇಗ ಟಪರಿ. ಈ ಥರ ಇದೆ ಡೆಕೋರೇಷನ್ ನಮ್ಮ ಹತ್ರ. ಒಂದೇ ದಿವ್ಸಕ್ಕೆ ಇದ್ರ ಬಿ ಸ್ಪೆಷಲ್ ಇದೆ, ತುಂಬ ಸ್ಪೆಷಲು. ಈ ಲೌಡಿ ಮಗ ಬಾತ್ರೂಮಿಗೆ ಈಗ ಹೋಗ್ತಾ ಇದ್ದಾನೆ. ಸ್ನಾನ ಮಾಡಲಿ ಅಂತ ಹೇಳಿದ್ರು. ಲೌಡಿ ಮಗ ಈಗ ಹೋಗ್ತಾ ನಾವು ನಾನೇ ಸ್ನಾನ ಮಾಡ್ಕೊಂಬಂದ ಉಲ್ಟಾ. ಏನು ಹೇಳ್ಬೇಕು, ಏನು ಅನ್ಸ್ಲತ್ತದೋ ನಿಮಗೆ? ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಯಾವಲ್ಲ ನಾವು. ಗ್ರ್ಯಾಂಡ್ ಮಾಡ್ಸವ. ನಿನಗೆ ಎಷ್ಟು ವರ್ಷ ಅಲ್ಲ ಈಗ? ಇವನಿಗೆ 12 ವರ್ಷ. 4 ವರ್ಷ ನೀನು ನೋಡ್ಕೊಳತ್ತೇನಿ. 4 ವರ್ಷ ನೀನು ನೋಡತ್ತೀನಿ ಇಲ್ಲಿ. ಸರಿಯಾಗ ಅನ್ಸದ? ಏನು ಹೇಳ್ಬೇಕಲ್ಲತ್ತೀರಿ ಜನಗಳಿಗೆ? ಬಾಯ್ ಫ್ರೆಂಡ್ಸ್. ಇಷ್ಟು ಅದ್ದೂರಿಯಾಗಿ ಮಾಡ್ತೇವೆ ಒಂದೇ ದಿವಸ ಅಲ್ಲಕ್ಕೆ. ಜನಗಳಂತ ಇಷ್ಟು ದುಡ್ಡು ಖರ್ಚು ಮಾಡ್ತೀರಿ ಅಂತ ಅಂತಾರೆ. ನಾವು ನಮ್ಮ ಏರಿಯಾಕ್ಕೆ ನಾವು ಚೆನ್ನಾಗಿ ಮಾಡ್ಬೇಕಂದ್ರೆ ನಾವು ಏನು ಭೀ ಮಾಡ್ತೇವೆ. ಇವು ನಮ್ಮ ಚಿಕ್ಕಪ್ಪ ಏನು ಬೇಕು, ಏನು ಅನ್ನಿಸ್ಲತ್ತಂದೆ ನಾವು? ಸೂಪರಾಗಿ ಅನಿಸ್ತದೆ. ಹಿಂಗೆ ಕಂಟಿನ್ಯೂ ಹಿಂಗೆ ಮಾಡ್ಕೊತಾ ಇರ್ಬೇಕು ಯಾವಾಗ ಭೀ. ಇನ್ನು ಹುಡುಗರು ಇದ್ದಾರೆ ನಮ್ಮಲ್ಲಿ, ಅಡುಗೆ ಗಿಡಿಗೆ ಮಾಡಿದ್ದಾರೆ ಎಲ್ಲರೂ.
ಏ ನೀವು ಹೋಗ್ರಿ ಆಯ್ತು ಬರ್ತೀನಿ ಆಮೇಲೆ ಹೋಗ್ರಿ. ಎಷ್ಟು ಅಡುಗೆ ಮಾಡಿಸಿದ್ದಾರೆ, ಸಜ್ಜಕ್ಕು, ಸಾಂಬಾರು, ಅನ್ನ ಇಲ್ಲಿದೆ, ಬದ್ನೆಕಾಯಿ, ಇವು ನಮ್ಮ ಬಾಸು. ಹಿಂದಿನ ಒಂದು ವಿಡಿಯೋದಾಗ ಹಾಕಿದೆ ನಾವು ಸದಾನಂದ ಶೆಟ್ಟಿ ನಾಯಿಗಳು ಅಂತ. ನಾವು ಸದಾನಂದ ಶೆಟ್ಟಿ ನಾಯಿಗಳು. ಇವ್ರು ನಮ್ಮ ಬಾಸ್ ಏನ್ ಹೇಳ್ಬೇಕಲ್ಲತ್ತಿದ್ರಿ? ಏನು ಹಾ ಇವತ್ತು ಮೌನ ಇವತ್ತು ಮಾತಾಡತ್ತಿಲ್ಲ ಇವನು ನಮ್ಮ ಹಳೆ ಲೌಡಿ ಮಗ. ಏನ್ ಹೇಳ್ಬೇಕಲ್ಲತ್ತಿ? ಮುಖಕ್ಕೆ ಜಲ್ ಹಚ್ಕೊಂಡಿನಿ, ಮೇಕಪ್ ಮಾಡ್ಕೊಂಡ್ ಬಂದಿನಿ, ಆಮೇಲೆ ಫ್ರೆಶ್ ಆಗಿ ಬರ್ತೀನಿ. ಅವ್ ಕಡಿಮೋತ ನಮ್ಮ ತಮ್ಮ ಕರ್ಯ ಡಾಂಬರು ಅಂದ್ರ ಭೀ ಎಡಿಟ್ ಮಾಡ್ತೀನಿ, ಕ್ಲಿಯರ್ ಆಗಿ ಕಾಣ್ತಾನ ಅವನು. ಕಾಕ ಅಂತ ನೋಡಲ್ ಕಾಕ, ಅವ್ ಲೌಡಿ ಮಗ ಕಾಕ ಏನ್ ಮಾಡ್ತಾನ? ಅಡಿಗೆ ಗಿಡಿಗೆ ಎಲ್ಲ ಮಾಡತ್ತಾರ ಎಷ್ಟು ಗ್ರ್ಯಾಂಡ್ ಆಗಿ. ಮುತ್ತವ್ರೆ ಹೇಳ್ರಿ ಏನ್ ಮಾಡ್ತಿದೆ ಇದು? ಏನಿಲ್ಲ ನೋಡ್ರಿ, ಕಾಣ್ ಮಾಡ್ಲಾಕತ್ತೀವಿ ನಾಗಲಿಂಗೇಶ್ವರದು ಮತ್ತೆ ಪುಚ್ಚಮ್ಮ ದೇವಸ್ಥಾನದ್ದು. ಹಾ ರೀ ಹೇಳ್ರಿ ಏನ್ ಬೇಕಾಗಿ. ಹಿರಿಯವರು ಈ ತರ ಮಾಡ್ತಿದ್ದಾರೆ ಮತ್ತೆ ಹಿರಿಯರು ಮಾಡ್ತಿದ್ರಿ. ಹಾ ಹಿರಿಯರ್ ಆದ್ಮೇಲೆ ಈಗ ನಾವು ನಮ್ಮ ಸಣ್ಣವರು ನಮ್ಮ ಕೈಲಾದಷ್ಟು ನಮ್ಗೆ ಎಷ್ಟು ದೇವ್ರ ಶಕ್ತಿ ಮಾಡಷ್ಟು ಅಷ್ಟು ಮಾಡ್ಲಿಕ್ಕತ್ತೀವಿ. ಇದಕ್ಕಿಂತ ಮುಂಚೆ ಗಲ್ಯಾಗ ಸ್ವಲ್ಪ ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ಗಳು ಆಗ್ತಾ ಇದ್ವು. ಇವಾಗ ನಾವು ಏನು 4 ವರ್ಷ, ಇದು 4ನೇ ವರ್ಷ ಮಾಡ್ತಾ ಇರೋದು. ಈ 4 ವರ್ಷ ಮಾಡ್ಕೊಂತ ಬಂದಿವಿ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ಎಲ್ರು ಇಲ್ಲಿ ಪೂರ ಶಾಂತಿ ಅದ, ಮನಸ್ತಾಪ ಯಾರ್ದು ಇಲ್ಲ. ಕೆಲವೊಂದು ಘಟನೆಗಳಪ್ಪ ಅಂತಂದ್ರ ಘಟನೆ ಅಂದ್ರೆ ಕೇಳ್ಕೋಬಹುದು, ಅದ್ರ ಬಗ್ಗೆ ಏನಂತ? ಘಟನೆ ಅಂದ್ರೆ ಏನು? ಘಟನೆ ಅಂತಪ್ಪ ಅಂತಂದ್ರೆ ಸ್ವಲ್ಪ ಗಲ್ಯಾಗೆಲ್ಲ ಏರ್ಪೇರ್ ಆಗ್ತಾ ಇತ್ತು. ಏರ್ಪೇರಪ್ಪ ಅಂತಂದ್ರೆ ಈಗ ಸಣ್ಣ ಸಣ್ಣವರು ಹುಡುಗರು ಸಾವಾಗ್ತಾ ಇತ್ತು. ಅದು ಸ್ವಲ್ಪ ಸ್ಟಾಪ್ ಆಗಿದೆ. ಮತ್ತು ಗಲ್ಯಾಗ ಶಾಂತಿ ಆಗಿದೆ. ಹೇಳ್ಬೇಕಂದ್ರೆ ಬಹಳಷ್ಟಿದೆ. ಬಟ್ ಏನಪ್ಪ ಅಂತಂದ್ರೆ ಈಗ ತಗೊಳ್ರಿ, ದೇವಸ್ಥಾನ ತಗೊಳ್ರಿ, ನಡಿ. ವರ್ಷ ಪೂರ್ತಿ ಏನದ ಫುಲ್ ಇದೇ ಥರ ಗ್ರ್ಯಾಂಡಾಗಿ ಮಾಡ್ಕೊತ ಬರಲ್ತೀವಿ. ಹಾಂ ರೀ, 4 ವರ್ಷ ಆಯಿತು. ಸೊ 4 ವರ್ಷದಿಂದ ಈ ಥರ ನಾವು ಮಾಡ್ಕೊಂಡು ಬರ್ತಾ ಇರೋದು. ಹೌದ್ರಿ. ಎಷ್ಟು ಅದ್ದರಿಯಾಗಿ ಮಾಡೋದು ನೀವೇನಾ? ಅಷ್ಟು ಯಾರ್ಯಾರು ಮಾಡೋದು? ಉಸ್ತುವಾರಿ ಮಾಡೋದೆಲ್ಲ ಮಹೇಶ್ DSP ಅಂತ ಎಲ್ಲ ಅವರೇ ಮಾಡೋದು. ನಮ್ಲಿಂತ ಎಲ್ಲ ಏನೂ ಇಲ್ಲ, ಎಲ್ಲ ಹುಡುಗರು ಅವ್ರ ಜೊತೆ ಇರ್ತೀವಿ. ನಾವೇನಿಲ್ಲ, ಸುಮ್ಮನೆ ಸಪೋರ್ಟಿಗಷ್ಟೇ ಎಲ್ಲ ಮಾಡೋದು ಮಹೇಶ್ DSP ಅವರೇ. ಕಾಂಡ 5 ಮಾಡ್ತೀರಾ ಏನು ಮುತ್ತೈದು ಮಾಡ್ತೀರಾ? ಎರಡೂ ಸೇರಿ ಟೋಟಲಿ ಎರಡು ಅಷ್ಟು ಮಾಡೋದಪ್ಪ ಅಂತಂದ್ರೆ ನಾಗಲಿಂಗೇಶ್ವರ ಕಾಂಡು. ಅದೇ ತರ ನಾವು ಅದೇ ಪುಚ್ಚಮ್ಮ ದೇವಸ್ಥಾನ ಇದೆ, ತಾಯಿಗೂ ಕೂಡ ಸಹ ಏನ್ ಮಾಡ್ಬೇಕು ಅದನ್ನ ಸಹ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇದನ್ನೆಲ್ಲ ಹಿರಿಯರಿಗೆ ಕೇಳ್ಬಿಟ್ಟೆ ಮಾಡೋದು. ಎಲ್ಲ ನಮ್ಮ ಯುವಕರ ಸಂಘಟನೆ ಅಂತಿದೆ. ನಮ್ಮ ಯುವಕರ ಸಂಘ ಸುಮಾರು ಏನಿಲ್ಲಪ್ಪ ಅಂದ್ರೆ 19-20 ಜನ ಹುಡುಗರಿದ್ದೀವಿ. ಎಲ್ಲಾ ಸೇರ್ಬಿಟ್ಟು ಈ ತರ ಮಾಡ್ತೀವಿ, ಎಲ್ಲಾ ಹುಡುಗರು ಸೇರ್ಬಿಟ್ಟು. ಇದಕ್ಕೆ ಎಲ್ಲ ಮೇನ್ ಏಜೆಂಟ್ ಯಾರಪ್ಪ ಅಂದ್ರೆ ಮಹೇಶ್ DSP ಅವರು. ಅವರೇ ಮಾಡ್ತಾರ, ಅವರೇ ಮುಂದೆ ನಿಂತು ಮಾಡ್ತಾರ, ಅವ್ರಿಗೆ ಬಿಟ್ಟು ಬೇರೆ ಯಾರು. ಈ ವರ್ಷ ಆಯ್ತು ನೀವು ಕಂಟಿನ್ಯೂ ಇದೇ ತರ ಮಾಡೋದು? ಇದು 4ನೇ ವರ್ಷ ರೀ. ಕಂಪ್ಲೀಟಾ? ಇದು ಕಂಪ್ಲೀಟ್ 4ನೇ ವರ್ಷ. ಇದು ಸೇಮಾ? ಸೇಮ್. ಇದು ಏನು ಇದು ಹೊಡೆದಿರಲ್ಲ ಪೂರಾ ಇದು ಮಂಟಪ ಸೇಮ್ ಎಲ್ಲ 4 ವರ್ಷ ಸೇಮಾ? 4 ವರ್ಷದಿಂದ ಇದೇ ತರ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ. ಅಡಿಗೆ ಏನೇನ್ ಮಾಡತ್ತಿ? ಅಡಿಗೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ವೈಟ್ ರೈಸು, ಬದ್ನೆಕಾಯಿ ಪಲ್ಯ, ಮತ್ತೆ ನುಗ್ಗೆಕಾಯಿ ಸಾರು, ಮತ್ತೆ ಸ್ಪೆಷಲ್ ಆಗಿ ಚಜ್ಜಕ್ ಮಾಡ್ತೀವಿ. ಬನ್ನಿ, ನೀವೇ ನೋಡ್ಬೋದು, ಗೊತ್ತಾಗುತ್ತೆ ನಿಮ್ಗೆ. ಇದೇನು ಚಜ್ಜಕ್ ಇಕ್ಕಿರಿ ಅನ್ರಿ? ನೋಡ್ರಿ, ಇದು ಏನ್ರಿ? ಇದು ಸ್ಪೆಷಲ್ ಚಜ್ಜಕ್ ಮಾಡ್ತಾ ಇರೋದು. ಇನ್ನು ಬಹಳಷ್ಟು ಆದ ಇದ್ರಾಗ ಐಟಮ್ ಹಾಕೋದು ನೋಡ್ಬೋದು. ಮುಂದೆ ಏನೋ ಬೇಕಂತ ನೋಡಕ್ ತುಂಬ ಇನ್ನೊಂದು ವಿಡಿಯೋ ಹಚ್ಕೊಂಡ್ ಕುಂತಾನ. ಬದ್ನಿಕಾಯಿ ನೋಡ್ರಿ ಸ್ಪೆಷಲ್ ರೆಡಿ ಆಗ್ಲಿಕ್ಕತ್ತದ. ಏನೋ ಹಾಕಲ್ಲ, ಕೈ ಆಡ್ಸ್ಲತ್ತಿರಲ್ರಿ. ಎಣ್ಣೆ ಗರಂ ಆಗ್ಬೇಕಲ್ರಿ, ಎಣ್ಣೆ ಗರಂ ಆಗ್ಬೇಕು. ಎಲ್ಲ ಎಣ್ಣೆ ಮನುಷ್ಯ ಗರಂ ಆದ್ಮೇಲೆ ಮನುಷ್ಯ ವ್ಯಾಲ್ಯೂ. ಸಾಂಬಾರ್ ಆಗ್ಯದ. ಇವ್ರು ಯಾರು? ಇವ್ರು ನೋಡ್ರಿ ನಮ್ ಶಶಿಕುಮಾರ್ ಅಂತ ನಮ್ಮ ಆತ್ಮೀಯ ಸೋದರರು. ಅಂದ್ರೆ ನಾವೆಲ್ಲ ಸಣ್ಣಾಗಿಸ್ದಾಗ ಎಷ್ಟು ಮಂದಿ ಎಲ್ಲ ದೋಸ್ತಿರ್ತೀವಲ್ಲ, ಎಲ್ಲ ಕಜನ್ಸ್ ಅಂದ್ರೆ ಇವ್ರು ಏನ್ರಿ? ಎಲ್ಲ ಲೆಕ್ಕಪತ್ರ ಎಲ್ಲ ಏನೇ ಕೇಳ್ಬೇಕಾಯ್ತಾರ ಇವ್ರಿಗೆ ಕೇಳ್ರಿ. ಕದೆ ಕೇಳತ್ತೇನ್ರಿ? ಇವ್ರಿ
ಇವ್ರು ನಮ್ಮ ಗುಡಿಗಳು ಪೂಜಾರಿ ರೀ, ಇವ್ರಿಗೆ ಮರ್ತದ ಈ ಕಡೆ ತಿರುಗ್ರಿ. ಇವ್ರು ನಮ್ಮ ಚಡ್ಡಿ ದೋಸ್ತ್ ಚಿಕ್ಕು. ಹೌದ್ರಿ. ನೀವು ಏನದ ದೇವ್ರ ಗುಡಿ ಇವನೇ ಪೂಜೆ ಮಾಡ್ತಾನೆ. ಸ್ಪೆಷಲ್ ಏನಪ್ಪಾ ಅಂದ್ರೆ ನಾವೆಲ್ಲರೂ ಎಣ್ಣೆ ಹೊಡಿತೀವಿ, ನೀವು ಹೊಡೆಯಲ್ಲ. ಬಟ್ ನೋಡ್ಲಕ್ ಹಿಂಗ್ ಕಾಣಿಸ್ತಾನೆ ಎಣ್ಣೆ ಹೊಡೆಯೋರು ಪ್ಲೇ, ಬಟ್ ಏನೇ ಮಾಡ್ತಲ್ಲ. ಅದಕ್ಕೆ ಇವನಿಗೆ ಪೂಜಾರಿ ಗುಡಿ ದಿವಸ ಎಲ್ಲ ಪೂಜೆ ಮಾಡೋ ಇವನೇ. ಫ್ರೆಶ್ ಆಗ್ಲಿನ ರಾತ್ರಿ ಬೆಳಗನ ಭಜನಿ ಮಾಡಿ ಹಿಂಗ ಏನದ ಭಜನಿ ಮಾಡ್ಯಾನ ಬೆಳಗನ ಮೈಗೆ ತಕೊಂಬಂದ್ ಫ್ರೆಶ್ ಆಗಿ ಪೂಜೆ ಅವನೇ ಮಾಡ್ತಾನೆ. ಮತ್ತೇನೇನಾದ್ರಿ? ಮತ್ತೇನಿಲ್ಲ ನೋಡ್ರಿ ಈಗ ಸಾಂಬಾರು ಕರಿಬೇವು ಮ್ಯಾಗಿ ಹಾಕಿರಲ್ರಿ? ಇಲ್ರಿ, ಹೆಚ್ಚಿಗೆ ಆಗಿದ್ದು ಉಳಿಸಿದೆವು. ಕೇಳ್ದಾರಿ, ಕೇಳೋದು ತಪ್ಪ. ಬರ್ರಿ ರೈಸ್ ಸರ್. ಹಾ ಸರ್, ಗೆಸ್ಟ್ ಯಾರು ಹೇಳಿರಿ ಸರ್? ಗೆಸ್ಟ್ಗಳು ನೋಡ್ರಿ ಸರ್, ಇವ್ರೇ ಅಂತಿಲ್ಲ, ಎಲ್ರಿಗೂ ಹೇಳಿ. ಬರೋದು ಬಿಡೋದು ಅವ್ರ ಇಚ್ಛೆ. ಮತ್ತೇನ್ರಿ ಸರ್? ಮತ್ತು ಇಲ್ಲ ನೋಡ್ರಿ, ನಮ್ಮ ಸೇಡಮ್ ನಮ್ ಮೇನ್ ಟಾಪ್ ಅಡಿಗೆ ಮಾಡೋರು ಯಾರು? ನಾವು ಇಂಥ ಒಳ್ಳೆ ರುಚಿ ಕೊಡ್ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಆಯಿಗೆ ಒಂದ್ಸರ್ತಿ ಭೇಟಿ ಆಗ್ರಿ. ನಿಮ್ಮ ಮನ್ಯಾಗ ಏನೇ ಫಂಕ್ಷನ್ ಇರಲಿ ಬಂದ್ ಮಾಡ್ತಾರ. ಅಡಿಗೆ ಇಂಥ ಅದ್ಭುತವಾದ ಅಡಿಗೆ ಕೇಳಬಾರ್ದು ನೀವು. ರುಚಿ ಮಾತ್ರ ಸ್ಪೆಷಲಿ ಭಾರಿ ಇರ್ತದ. ಅದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಈ ಕಾಂಡಿಗೆ ಬಂದು ಊಟ ಬಂದು ಮಾಡೋಗ್ತಿರಲ್ಲ, ಅದ್ರ ಮಹಿಮೆ ಏನಂತ ಗೊತ್ತಾಗ್ತದೆ. ಸಾಕಷ್ಟು ಫಂಕ್ಷನ್ ಮಾಡ್ಯಾರ, ಮದ್ವೆ ಮಾಡ್ಯಾರ, ಎಲ್ಲ ಕಾರ್ಯಕ್ರಮಗಳದಾಗ ಅಡಿಗೆ ಮಾಡ್ಯಾರ. ಭಾರಿ ಸ್ಪೆಷಲು. ಒಂದ್ಸರ್ತಿ ಆಯಿಗೆ ಏನದ ಭೇಟಿಯಾಗ್ರಿ, ಭಾರಿ ಬೆಸ್ಟ್ ಅಡಿಗೆ ಮಾಡ್ತಾರೆ. ಒಂದ್ಸರ್ತಿ ನೀವು ನಿಮ್ಮ ಮನೆ ಫಂಕ್ಷನ್ ಮಾಡಿದಾಗ ಆಯಿಗೆ ಬಂದ ಕೇಸಿ ಭೇಟಿಯಾಗಿ ಖಂಡಿತವಾಗಿ ಹೇಳ್ತೇವೆ. ಆಯಿಗೆ ಹೇಳಿ ಕೇಸಿ ನಂಬರ್ ಬಿ ಕೊಡ್ತದ, 5 ನಂಬರ್. ಅದು ಗಾರ್ಡ್ ಅದ. ಮತ್ತ ಇಲ್ಲಿ ಅವ್ರು ಆಸ್ಟ್ರೋಜನ್ ಕಾಲೋನಿ ಒಳಗೆ ಇರ್ತಾರ. ಇಲ್ಲಿ ಹೋಗಿ ಕೇಸಿ ಇವ್ರ ಅಡ್ರೆಸ್ ಕೇಳಿದ್ರೆ ನಾಗಮ್ಮ ಅಂತ ಆಯಿ ಹೆಸರು. ಯಾರಾದ್ರೂ ಹೇಳ್ತಾರ. ಅಡಿಗೆ ಮಾಡೋಣ ಸ್ಪೆಷಲ್. ನಿಮ್ಮ ಮನೆಗೆ ಯಾವುದೇ ಫಂಕ್ಷನ್ ಇರಲಿ ಒಂದ್ಸರ್ತಿ ಅಡಿಗೆ ಮಾಡಿಸಿ ನೋಡ್ರಿ, ಭಾರಿ ಬೆಸ್ಟ್ ಆಗ್ತದ. ಅಡಿಗೆ ಮಾಡಿಸಿ ನೋಡ್ರಿ, ಭಾರಿ ಬೆಸ್ಟ್ ಆಗ್ತದ. ಸೂಪರ್. ಎಲ್ಲಾ ಕಡೆಗೆ ನಮ್ಮ ಸೇಡಮ್ದಾಗ ಅಂದ್ರೆ ಆಯಿ ಫೇಮಸ್. ಧನ್ಯವಾದ. ಮತ್ತು ಆಯಿ ಚಪಾತಿ ಎಲ್ಲ ನಿಮ್ಮ ಮನೆ ಮಾಡ್ದ ಬಜೆಟ್ ಹಿಡಿತು. ಬೆಲ್ಲ ಬಟ್ಟೆ ಗೊತ್ತ್ರಿ? ಏನತ್ತು ಬೇಕು? ಏನತ್ತು ಬೇಕು? ಅಯ್ಯ ಬರ್ರಿ ಸನ್ಯಾಕ. ಈ ಅಡಿಗೆ ನೀವು ಎಷ್ಟು ವರ್ಷಲಿಂದ ಮಾಡ್ಕೊಂತ ಹೊಂಟ್ರಿ? 20 ವರ್ಷ ಆಯ್ತಂತ ಅಡಿಗೆ ಮಾಡ್ಲತ್ತ. ಪೂರ ಆಯಿ ಎ ಟು ಜಡ್ ಬರ್ತದ ಆಯಿ ಅಡಿಗೆ ಕೆಲಸ ಎಲ್ಲ ಮಾಡ್ತಾರೆ. ಅಡಿಗೆ ಯಾವ ತರ ಬೇಕು ಆ ತರ ಅಡಿಗೆ ಮಾಡಿ ಕೊಡ್ತಾರೆ. ಖಾಲಿ ದೇವ್ರದೇ, ಬಟ್ ಬೇರೆದ್ ಯಾವ್ದು ಇಲ್ಲ. ದೇವ್ರ ಫಂಕ್ಷನ್ ಮಾಡ್ತಾರೆ, ತೊಟ್ಟಲ್ ಕಾರ್ಯಕ್ರಮ ಆಗಿರ್ಬೋದು, ಭಜನೆ ಲಗ್ನದಾಗಿರ್ಬೋದು. ಮತ್ತೆ ಯಾವ್ಯಾವ ಮಾಡ್ತಾರೆ ಹೇಳ್ರಿ ಜರ ಮುಂದೆ ಬರೀ ಸರ್. ನೀವು ಅಲ್ಲೇ ನಿಂತ ಇದು ಮಾಡ್ರಿ. ನೀವು ಕಾಣಲ್ಲ, ನಾವು ಕಾಣಲಿಲ್ಲ ಅಂದ್ರೆ ಪರವಾಗಿಲ್ಲ. ಆಯಿ ಹೇಳ್ತಾರೆ, ಆಯಿ ಕೇಳ್ರಿ. ಇಟ್ಟ ತಕ್ಕ ನಾವು ಕಾಣಿಸ್ತೀವಲ್ಲ. ಆಯಿ ಯಾವ್ದು ಮಾಡ್ತಾರೆ? ಎಲ್ಲ ಅಡಿಗೆ ಮಾಡ್ತೀವಿ ನೋಡಪ್ಪ. ಎಲ್ಲದಂದ್ರೆ ನಾ ಸ್ವೀಟ್ ಮಾಡಲ್ಲ ನೋಡು.
ಕದೆ ಕೇಳ್ತಾ ಇದೀನಿ ಅಂದ್ರೆ ಚಿಕನ್ ಗಿಕನ್ ಅಂದ್ರೆ ಮುಟ್ಟಲ್ಲ ಕದೆ ಕೇಳ್ತಾ ಇದೀನ. ಈ ಅಂತ ಕ್ವಶನ್ ಕೇಳ್ತಲ್ಲ ಎಲ್ಲ ಅಂದ್ರೆ ಅವರು ಎಲ್ಲ ಅಂದ್ರ ಅದಕ್ಕೆ ಎಲ್ಲ ಅಂದ್ರೆ ಚಜ್ಕ ಪೂರಿ ಚಪಾತಿ ಅನ್ನ ತರಕಾರಿ ಕದೆ ಕೇಳಿದ್ ನಾನು ಎಲ್ಲ ಅಂದ್ರೆ ಓಪನ್ ಆಗಿ ಕೇಳ್ಬೇಕಲ್ಲ ಓಪನ್ ಆಗಿ ಕೇಳ್ಬೇಕು. ಯಾಕಂದ್ರೆ ಕೆಲವೊಂದ್ ಜನ ಹೇಳ್ತಾರ ನನಗೆ ಈ ಅಡಿಗೆ ಬೇಕು ಈ ಅಡಿಗೆ ಬೇಕಂತ ಕೇಳ್ತಾರಲ್ಲ. ಇದಕ್ಕೆ ಏನಪ್ಪ ಕಡ್ಚರ್ಲ ಕಡಿಗೆಗೆ ಹೋಗಿದ್ದೇವ್ ತರಕಾರಿ ಕೊಯ್ಲಾತಿದ್ದೇವ್ ನೀರ್ ಕಲ್ತಾಗ್ತಾರ ಅರ್ಥನೇ ಆಗಿಲ್ಲ ನನ್ಗೆ. ಸಿಂಧಿ ಅವು 5 ಮಂದಿ ಹೋಗಿವಿ 5 ಬಾಟ್ಲಿ ತಂದಿಟ್ರಿ ಅಂತ ಮುಂದು ಅದ್ ಏನ್ ಮಾಡ್ಬೇಕಾದ మీరు ಸಾಗಾರ ಏಪ್ಪ ತಂದಿ ನಾವು ಐಗಳಿದ್ದೀಪ್ಪ ಮಕ್ಳು ಅಡಿಗೆ ಗಲ್ಲಿ ಹುಡುಗರು ಇವರು ಟಪ್ಪರಿಗಳು ಇವ್ ನಾಯಿ ಸ್ಪೆಷಲ್ ನಾಯಿ ಇವನು ಸದಾನಂದ ಶೆಟ್ಟಿ.